ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತಾದೇವಿಯು ನಾಗಪಾಶಗಳಿಂದ ಬಿದ್ದ ರಾಮ ಲಕ್ಷ್ಮಣರನ್ನು ನೋಡಿದ್ದು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ಇಂದ್ರಜಿತುವು ನಾಗಾಸ್ತ್ರಗಳಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಿ ತನ್ನ ತಂದೆಯಾದ ರಾವಣನಿಗೆ ತನ್ನ ಶೌರ್ಯ ವೃತ್ತಾಂತವನ್ನು ವರ್ಣಿಸಿದನು. ಇತ್ತ ಮೂರ್ಛಾಗತನಾಗಿ ಬಿದ್ದಿದ್ದ ರಾಮ ಲಕ್ಷ್ಮಣರ ಸುತ್ತಲೂ ಹನುಮಂತ, ಅಂಗದ, ನೀಲ, ಸುಷೇಣ, ಕುಮುದ, ನಳ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಜಾಂಬವಂತ, ವೃಷಭ, ರಂಭ, ಶತಬಲಿ ಮೊದಲಾದ ಕಪಿನಾಯಕರು ಮರಗಳನ್ನು ಹಿಡಿದು ಕಾವಲಾಗಿ ನಿಂತರು. ಅವರು ನಾನಾ ದಿಕ್ಕುಗಳನ್ನು ನೋಡುತ್ತಾ ಬಂದು ತೃಣವು ಕದಲಿದರೂ ರಾಕ್ಷಸರು ಬಂದರೆಂದು ಬೆದರುತ್ತಿದ್ದರು. ಲಂಕಾ ಪಟ್ಟಣದಲ್ಲಿ ರಾವಣನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ತನ್ನ ಕುಮಾರನಾದ ಇಂದ್ರಜಿತುವನ್ನು ಮನೆಗೆ ಕಳುಹಿಸಿ ಸೀತಾದೇವಿಗೆ ಕಾವಲಾಗಿದ್ದ ರಾಕ್ಷಸ ಸ್ತ್ರೀಯರನ್ನು ಕರೆ ಕಳುಹಿಸಿದನು. ತ್ರಿಜಟೆ ಮೊದಲಾದ ರಾಕ್ಷಸ ಸ್ತ್ರೀಯರು ತನ್ನ ಸಮೀಪಕ್ಕೆ ಬಂದು ಕೈಮುಗಿದು ನಿಲ್ಲಲು ಅವರನ್ನು ಕುರಿತು, ಎಲೆ ರಾಕ್ಷಸ ಸ್ತ್ರೀಯರುಗಳಿರ, ನೀವು ಸೀತಾದೇವಿಯ ಸಮೀಪಕ್ಕೆ ಹೋಗಿ ಇಂದ್ರಜಿತುವು ಸಮರದಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ಕೊಂದು ಜಯಗಳಿಸಿ ಬಂದನೆಂದು ಆಕೆಯನ್ನು ಪುಷ್ಪಕವನ್ನೇರಿಸಿಕೊಂಡು ರಣಭೂಮಿಯಲ್ಲಿ ಬಿದ್ದಿರುವ ರಾಮ ಲಕ್ಷ್ಮಣರನ್ನು ತೋರಿಸಿರಿ. ಸೀತಾದೇವಿಯು ರಾಮನು ಬಂದು ತನ್ನನ್ನು ಕರೆದುಕೊಂಡು ಹೋಗುವನೆಂದು ನನ್ನ ಸಮೀಪಕ್ಕೆ ಬಾರದಿದ್ದಳು. ಈಗ ತನ್ನ ಪತಿಯಾದ ರಾಮನು ರಣರಂಗದಲ್ಲಿ ಬಿದ್ದದ್ದನ್ನು ನೋಡಿಯಾದರೂ ಆ ರಾಮನ ಮೇಲನ ಮೋಹವನ್ನು ಬಿಟ್ಟು ಶಂಕಾತಂಕವಿಲ್ಲದೆ ಸರ್ವಾಭರಣ ಭೂಷಿತೆಯಾಗಿ ನನ್ನ ಸಮೀಪಕ್ಕೆ ಬರಲಿ. ರಣರಂಗದಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ನೋಡಿ ಆ ರಾಮನ ಮೇಲನ ಆಸೆಯನ್ನು ಬಿಡಲಿ. ಅವರಿಬ್ಬರು ಹೋದ ಮೇಲೆ ಅವಳಿಗೆ ಗತ್ಯಂತರವಿಲ್ಲ. ಇನ್ನು ಆತನ ಮೇಲನ ಆಸೆಯನ್ನು ಬಿಟ್ಟು ನನ್ನ ಸಮೀಪಕ್ಕೆ ಬರಲಿ ಎಂದು ಹೇಳಿದನು. ದುರಾತ್ಮನಾದ ರಾವಣನ ಮಾತನ್ನು ಕೇಳಿ ಆ ರಾಕ್ಷಸ ಸ್ತ್ರೀಯರು ಮಹಾಪ್ರಸಾದವೆಂದು ಅಂಗೀಕರಿಸಿ ರಾವಣನ ಅಪ್ಪಣೆಯಿಂದ ಪುಷ್ಪಕವನ್ನು ಅಶೋಕವನಕ್ಕೆ ತೆಗೆದುಕೊಂಡು ಹೋಗಿ ಆ ವನದಲ್ಲಿದ್ದ ಸೀತಾದೇವಿಯೊಡನೆ ರಾವಣನು ಹೇಳಿದಂತೆ ಇಂದ್ರಜಿತುವಿನಿಂದ ರಾಮಲಕ್ಷ್ಮಣರಿಬ್ಬರು ರಣಭೂಮಿಯಲ್ಲಿ ಬಿದ್ದರೆಂದು ಹೇಳಿದರು. ತನ್ನ ಪತಿಯ ಹಂಬಲಿಕೆಯಿಂದ ಶೋಕಿಸುತ್ತಿದ್ದ ಸೀತಾದೇವಿಯನ್ನು ಪುಷ್ಪಕದ ಮೇಲೆ ಕೂಡಿಸಿಕೊಂಡು ಆ ರಾಕ್ಷಸಿಯರು ಸಮರಾಂಗಣದಲ್ಲಿ ಮೂರ್ಛಿತನಾಗಿದ್ದ ರಾಮಲಕ್ಷ್ಮಣರನ್ನು ತೋರಿಸುವುದಕ್ಕೆ ಕರೆದೊಯ್ದರು. ರಾವಣನು ಲಂಕಾ ಪಟ್ಟಣವನ್ನು ಅಲಂಕಾರ ಮಾಡಿಸಿ ಆ ಪಟ್ಟಣದಲ್ಲೆಲ್ಲ ತನ್ನ ಕುಮಾರನಾದ ಇಂದ್ರಜಿತುವು ಸಮರದಲ್ಲಿ ರಾಮಲಕ್ಷ್ಮಣರನ್ನು ಕೊಂದು ಜಯಗಳಿಸಿದನೆಂದು ಸಾರಿಸಿದನು. ಸೀತಾದೇವಿಯು ರಣಭೂಮಿಯಲ್ಲಿ ಬಿದ್ದ ಕಪಿಸೇನೆಯನ್ನು ಕವಚ ಹರಿದು ಬಿಲ್ಲನ್ನು ಬಿಟ್ಟು ಸರ್ವಾಂಗದಲ್ಲಿಯೂ ಅಂಬುಗಳು ನೆಟ್ಟು ಗಾಯ ಪಡೆದು ಶರೀರವೆಲ್ಲ ರಕ್ತಮಯವಾಗಿ ಮೂರ್ಛಾಗತರಾಗಿ ಬಿದ್ದಿದ್ದ ರಾಮ ಲಕ್ಷ್ಮಣರನ್ನು ಕಂಡು ಅತ್ಯಂತ ದುಃಖಾಕ್ರಾಂತೆಯಾಗಿ ದೈನ್ಯ ಸ್ವರದಿಂದ ಹಂಬಲಿಸಿ ಅಳಲಾರಂಭಿಸಿದಳು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.